ಈಗಲೂ ಕೂಡ ಏನಾದರೂ ದಿನ ಕಾಲ್ ಮಾಡಿ ಮಾತಾಡೋದೇ ಅಂದರೆ ಇಲ್ಲಿ ಏನು ನಡೀತದೆ ಅಂತ ಕೇಳ್ತಾ ಇರ್ತಾರ? ಇಲ್ಲ ಸರ್, ಅಂದರೆ ಆ ಸಂಬಂಧನ ಎಕ್ಸ್ಪ್ಲೇನ್ ಮಾಡ್ಕೊಳಕ್ಕೆ ನಾನು ಇಷ್ಟಪಡಲ್ಲ. ನಾನು ಅದನ್ನು ಮನಸ್ಸೊಳಗೆ ಇಟ್ಕೊಂಡು ನಾನು ಯಾವತ್ತೂ ಅಲ್ಲೇ ಇರ್ತೀನಿ. ಅಂದರೆ ಅದನ್ನು ಹೇಳ್ಕೊಂಡು ನನಗೆ ಪ್ರೀತಿ ಇದೆ ಸರ್ ತುಂಬ. ಇವತ್ತಿಗೂ ಅದೇ ನಿಮ್ಮ ಮಾತಲ್ಲೇ ಗೊತ್ತಾಗ್ತದೆ. ಒಂದು ಸ್ಟೇಟ್ಮೆಂಟ್ ಕೂಡ ಇದೆ, ನನ್ನ ಪಾಲಿನ ದೇವರು ಅಂತ ನೋಡಿ ಹೇಳಿದ್ರು ಆ್ಯಕ್ಚುಲಿ. ಹೌದು, ಆಬ್ವಿಯಸ್ಲಿ ಸರ್. ಅಂದರೆ ಇದನ್ನು ಹೊಗಳ್ಕೊಳ್ಳೋಕ್ಕೋ ಅಥವಾ ಇಲ್ಲ, ಎಲ್ಲೋ ಇದ್ದವನ್ನ ಇವತ್ತು ಇಲ್ಲಿವರೆಗೂ ತಂದಿದ್ದಾರೆ. ನನ್ನ ಪಾಲಿಗೆ ದೇವರೇ. ಅಪ್ಪ ಅಮ್ಮನ ಎಷ್ಟು ಇಷ್ಟಪಡ್ತೀನೋ, ಅಣ್ಣನ ಇಷ್ಟಪಡ್ತೀನೋ ಹಂಗೆ ಇಷ್ಟಪಡ್ತೀನಿ, ಅಷ್ಟೇ ಇಷ್ಟಪಡ್ತೀನಿ. ನನಗೆ ಅವ್ರು ಬಂದಾಗೆಲ್ಲ ನಾನು ಭಯಂಕರ ಅದೇನೋ ಒಂಥರ ಒಳಗಿಂದ ಒಂದು ಪ್ರೀತಿ. ನಾನು ಒಂದು ಸ್ವಲ್ಪ ಹಿಂದೆನೇ ನಿಂತ್ಕೊಂಡು ಭಾಳ ಎಂಜಾಯ್ ಮಾಡ್ತಿರ್ತೀನಿ. ಅಂದರೆ ಅಣ್ಣ ಈ ಗೆಲುವು ಇದೆಯಲ್ಲ ಸರ್, ಅವರಿಗೆ ಸಲ್ಲಬೇಕಾದ. ಯಾವ ಥರ ಕೋಪ ಮಾಡ್ಕೊಂಡು ನೋಡಿದ್ದೀರಾ ಅಂತ? ಸಿನಿಮಾದ ವಿಚಾರದಲ್ಲಿ 100% ಕೆಲಸ ಆಗಲೇಬೇಕು. ಅದು ಬಿಟ್ಟು ಸೂಪರ್. ಯಾಕೆಂದರೆ ಸಾಮಾನ್ಯವಾಗಿ ನಾವೇ ನೋಡಿದ್ವಿ, ಒಂದು ಕ್ಷಣ ಸುಮ್ಮನಿರಲ್ಲ. ಸುಮ್ಮನಿದ್ರೆ ಏನಾರು ಅಕಸ್ಮಾತ್ ಸಿನಿಮಾದ ವಿಚಾರ ಇಲ್ಲ ಅಂತಾರೆ, ಸುಮ್ಮನೆ ಕಾಲು ಎಳ್ಕೊಂಡು ಮಜಾ ಮಾಡ್ಕೊಂಡು ಯಾವಾಗಲೂ ಖುಷಿಯಾಗಿರ್ತಾರೆ. ಒಂಥರ ಸಿನಿಮಾದ ವಿಚಾರದಲ್ಲಿ ಅಷ್ಟೇ. ಅಂದರೆ ಸಿಟ್ಟು, ಸೀರಿಯಸ್ನೆಸ್, ಭಯಂಕರ ಕಮಿಟ್ಮೆಂಟ್. ಅದು ಬಿಟ್ಟರೆ ನಾರ್ಮಲ್ ಇದ್ದಾಗ ತುಂಬ ಮಜಾ ಮಾಡಿಕೊಂಡು ಕ್ರಿಕೆಟ್ ಆಡಿಕೊಂಡು ತುಂಬ ಎಂಜಾಯ್ ಮಾಡ್ತೀವಿ. ಇಷ್ಟದ ಹಾಬಿಗಳು ಅಂತಂದರೆ ನೀವು ನೋಡಿರೋರಿಗೆ ಅವ್ರಿಗೆ ಅಭ್ಯಾಸ ಇರುವಂಥದ್ದು ಈ ಥರ ಕ್ರಿಕೆಟ್ ನೀವು ಹೇಳಿದ್ರಿ. ಆಮೇಲೆ ಈ ಕುಂದಾಪುರದಲ್ಲಿ ಮೀನು ಗಾಳ ಎಲ್ಲ ಹಾಕಕ್ಕೆ ಹೋಗ್ತಿದ್ವಿ. ಅದನ್ನು ವೀಡಿಯೋ ಸಮೇತ ಹಾಕಿದ್ದಾರೆ. ಅದಾದ್ರ ಮೇಲೆ ಕ್ರಿಕೆಟ್ ಎಲ್ಲ ಆಡ್ತಾರೆ ನಮ್ಮ ಯೂನಿಟ್ ಹುಡುಗರು ಎಲ್ಲ ಫ್ರೀ ಇದ್ದರೆ, ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಒಂದಿಷ್ಟು ಜನ ಎಲ್ಲ, ನಮ್ಮದೆಲ್ಲ ಒಂದು ಗ್ಯಾಂಗ್ ಇದೆ. ಎಲ್ಲರೂ ಕ್ರಿಕೆಟ್ ಎಲ್ಲ ಆಡ್ತೀವಿ. ಅಲ್ಲಿ ಈ ಕುಂದಾಪುರದಲ್ಲಿ ಒಂದಿಷ್ಟು 4-5 ಜನ ರಿಷಭಣ್ಣ ಕಜಿನ್ಸ್ಗಳೇ, ದೀಪಣ್ಣ ಅಂತ, ದಿವ್ಯಣ್ಣ ಅಂತ, ಸುಹಾಸಣ್ಣ ಮತ್ತು ನಮ್ಮ ಟೀಮ್, ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಎಲ್ಲರೂ ಅಂದರೆ ಅಣ್ಣನ ಊರಿನ ಆಸ್ಪಾಸೆಲ್ಲ ಇದ್ದವರಲ್ಲ ಎಲ್ಲರೂ. ಅಂದರೆ ಭಾಳ ಪ್ರೀತಿ. ಅಣ್ಣ ಯಾವಾಗ ಏನಾರು ಕರ್ಕರ್ ಕ್ರಿಕೆಟ್ ಆಡೋಕ್ಕೆ ಎಲ್ಲ ಒಳ್ಳೆ ತುಂಬ ಮಜಾ ಮಾಡ್ತೀವಿ. ಈಗ ಮತ್ತೊಂದು ಅಧ್ಯಾಯಕ್ಕೆ ಸಿದ್ಧ ಆಗ್ತಿದೆ ಅಂತ ಕೇಳ್ಪಟ್ಟು ಏನಾದ್ರು ಆಗ್ತಾ ಇದೆ ಸರ್? ಇಲ್ಲ ಅಥವಾ ಅಕಸ್ಮಾತ್ ಬರ್ದಿದ್ದಾರೆ ಆಲ್ರೆಡಿ ಅಂತ? ಅದು ನಂಗೆ ಗೊತ್ತಿಲ್ಲ, ಅದು ಅವ್ರ ಹತ್ರನೇ ಕೇಳಬೇಕು. ಹಾಗೆ ಮತ್ತು ನನ್ನ ವಿಚಾರದಲ್ಲಿ ಅಂದರೆ ಇಲ್ಲಿವರೆಗೂ ಬರೋಕ್ಕೆ ನಾನು ಯಾವುದೇ ಥಿಯೇಟ್ರ್ ಮಾಡಿರಲಿಲ್ಲ. ಅಂದರೆ ಆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಒಂದಿಷ್ಟು ಸಿನಿಮಾಗಳು ಅಣ್ಣನ ಜೊತೆನೇ ಚಾನ್ಸ್ ಕೊಟ್ಟು ಇವತ್ತು ಇಲ್ಲಿ ತನಕ ಕರ್ಕೊಬಂದಿದ್ದಾರೆ. ಪ್ರತಿಯೊಬ್ಬರು, ರಿಷಭಣ್ಣ, ಪ್ರಗತಿ ಅಕ್ಕ, ಸುಹಾಸಣ್ಣ, ಆಮೇಲೆ ಪ್ರಮೋದ್ ಅಣ್ಣ, ಮತ್ತು ನಮ್ಮ ಅರವಿಂದ್ ಅಣ್ಣನ ಜೊತೆನೇ ನಾನು 4-5 ಸಿನಿಮಾ ಮಾಡಿರೋದು. ಮತ್ತು ರೈಟ್ರುಗಳಾಗಲಿ ಗುರುವಣ್ಣ ಮತ್ತು ಅನಿ ಅಣ್ಣ, ಮತ್ತು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರು, ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಚಿರಂತ್ ಅಂತ, ಶ್ರೀಕಾಂತ್ ಅವರಂತ, ರಾಕಿ ಅಂತ ಒಂದಿಷ್ಟು ಜನ ಡೈರೆಕ್ಷನ್. ಇವರೆಲ್ಲರ ಜೊತೆ ಒಂದು ಕೆಲಸ ಮಾಡಿರೋ ಒಂದು ಹೆಮ್ಮೆ ಇದೆ. ಮುಂದೂ ಮಾಡಬೇಕನ್ನೋ ಒಂದು ಆಸೆನೂ ಇದೆ. ನಾನಂತೂ ಯಾವತ್ತು ಎಲ್ರಿಗೂ ಚಿರಋಣಿ. ಮತ್ತು ಈ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಿರುವಂಥ ಹೊಂಬಾಳೆ ಸಂಸ್ಥೆಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದ ಪ್ರೊಡ್ಯೂಸರ್ ಸರ್, ನಿಜವಾಗ್ಲೂ ಹೇಳ್ತೀನಲ್ಲ, ಹೆಮ್ಮೆ ಆಗುತ್ತೆ ಅವರು ಸಂಸ್ಥೆಯಲ್ಲಿ ಕೆಲಸ ಮಾಡಿರೋದಕ್ಕೆ, ನಿಜವಾಗ್ಲೂ ಹೆಮ್ಮೆ ಆಗುತ್ತೆ.